ಅಕ್ಕಿ ಹಿಟ್ಟಿನಿಂದ ಮಾಡಿರೋದು ಚಕ್ಲಿ ರೆಸಿಪಿ ಇದು. ಇದು ಹೆಂಗೆ ಮಾಡಬೇಕು ಅಂತಂದು ನಿಮಗೆ ತೋರಿಸ್ತೀನಿ. ಈಗ ಶ್ರಾವಣ ಮಾಸದಾಗ ಎಲ್ಲರೂ ಮಾಡ್ತಾರೆ, ಅದಕ್ಕೆ ನಾವು ಮಾಡ್ಲಿಕ್ಕತ್ತೀವಿ. ಅದು ಮಾಡೋ ಹೊತ್ನ್ಯಾಗ ನಿಮಗೆ ತೋರಿಸ್ಬೇಕಂತ ತೋರ್ಸಕತ್ತೀನಿ. ಹಲೋ, ಹಾಯ್, ನಮಸ್ಕಾರ. ಈ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಕೂಡಿಸಿ ಮಾಡಿರೋದು ಚಕ್ಲಿ ರೀ ಇದು. ಇದಕ್ಕೇನಾದ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ಇಲ್ಲಿ, ಮತ್ತು ಪುಟಾಣಿ ಹಿಟ್ಟೂ ಅಲ್ಲಿ ಹಾಕೀನಿ. ಅಕ್ಕಿ ಹಿಟ್ಟು ಏನದಲ್ಲ 2 ಗ್ಲಾಸ್ ತೊಗೋಬೇಕು. ಅಂದ್ರೆ ಒಂದು ಅಳತೆ ಮೇಲೆ ತೊಗೋಬೇಕಾಗ್ತದೆ. ನಾವು ಒಂದು ಗ್ಲಾಸ್ ತೊಗೊಂಡೀನಿ. ಆ ಗ್ಲಾಸಿಲೆ ಈ ಗ್ಲಾಸಿಲೆ 2 ಗ್ಲಾಸ್ ಹಾಕೀನಿ. ಈಗ ಮೊದಲು ಒಂದಲ್ಲಿ ಹಾಕೀನಿ, ಈಗ ಒಂದು ಹಾಕ್ತೀನಿ. ಅದೇ ಗ್ಲಾಸಿನ ಅಳತೆ ಪುಟಾಣಿ ಹಿಟ್ಟು ತೊಗೋಬೇಕು. 2 ಕೂಡಿಸ್ಬೇಕು ಈಗ ಸದ್ಯ. ಅಂದರೆ 2 ಗ್ಲಾಸ್ ಅಕ್ಕಿ ಹಿಟ್ಟು, 1 ಗ್ಲಾಸ್ ಪುಟಾಣಿ ಹಿಟ್ಟು, 2 ಚೆಂದಂಗೆ ಕಲಿಸ್ಬೇಕು. ಇದಿಷ್ಟು ಹಾಕಿ ಅದು 2 ಕೂಡಿಸಿಂದ ಅದಕ್ಕೆ ಏನು ಹಾಕಬೇಕು, ಅಜ್ವಾನ ಹಾಕಬೇಕು. ಅಜ್ವಾನ ಸ್ವಲ್ಪ ಎಳ್ಳು ಹಾಕಬೇಕು. ಫಸ್ಟು ಎಳ್ಳು ಮತ್ತು ಅಜ್ವಾನ ಕೈಲೇ ತಿಕ್ಕಿ ಹಾಕಬೇಕಾಗ್ತದೆ. ಅಂದ್ರೆ ಘಮ ಘಮ ವಾಸ ಬರ್ತದೆ. ಅದ್ರ ಸಂಬಂಧ ತಿಕ್ಕಿ ಹಾಕ್ಬೇಕು ಅದಕ್ಕೆ. ಅದ್ರ ಮೇಲೆ ಅದು ತಿಕ್ಕಿ ಹಾಕಿಂದ ಸ್ವಲ್ಪ ತಿಕ್ಕಿ ಹಾಕಿದ್ರೆ ಚೆಂದಂಗೆ ವಾಸ ಬರ್ತದೆ. ಅದಕ್ಕೆ ತಿಕ್ಕಿ ಹಾಕಬೇಕು. ಅದಕ್ಕೊಂದು ಸ್ವಲ್ಪ ಕೆಂಪು ಖಾರ ರುಚಿಗೆ ತಕ್ಕಷ್ಟು ನಾನು 2 ಸ್ಪೂನ್ ಹಾಕೀನಿ. ಅದಕ್ಕೆ ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು. ನಾನು 1 ಸ್ಪೂನ್ ಹಾಕೀನಿ. ಅದಕ್ಕೆ ನಾವು ಖಾರ ಭಾಳ ತಿನ್ನಂಗಿಲ್ಲ, ಅದಕ್ಕೆ ಸ್ವಲ್ಪ ಹಾಕೀನಿ. ಅದನ್ನ ಎಲ್ಲ ಕುಡಿಸ್ಬೇಕು. ಈಗ ಎಲ್ಲ ಕೂಡಿಸ್ಬೇಕು. ಎಲ್ಲ ಕೂಡಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡಿದ ಎಣ್ಣೆ ಬಿಸಿಗೆ ಇಡಬೇಕು. ಬಿಸಿ ಮಾಡಿದ ಎಣ್ಣೆ ಹಾಕಬೇಕು ಇದಕ್ಕೆ. ಅಂದ್ರೆ ಅದು ಭಾಳ ಸುಡ್ತಿರ್ತದೆ, ಕೈಲಿ ಕೈಯಾಡ್ಸೋಕ್ಕೆ ಹೋಗಬಾರ್ದು. ಹಂಗೆ 1 ಸ್ಪೂನ್ಲಿಂದ ಕೈಯಾಡಿಸಿದ್ವಿ ಅಂದ್ರೆ ಕೂಡ್ತದೆ ಅದು. ಆಮೇಲೆ ಕೈಲಿ ತಿಕ್ಬೋದು. ಅಂದ್ರೆ ಅದು ಸ್ವಲ್ಪ ಸುಡೋದಿರೋದ್ರಿಂದ ಇದು ಆಗ್ತದೆ. ಈಗ ಬೇಕಾದಂಗೆ ತಿಕ್ಬೋದು ಕೈಲೇನ. ಎಲ್ಲ ಅಂದರೆ ಎಲ್ಲ ಚೆಂದಂಗೆ ಸೇರ್ತದೆ ಅದು ಒಂದಕ್ಕೊಂದು. ಅದಕ್ಕೆ ಏನದ ಈಗ ಸದ್ಯ ನೀರು ಕಾಸಕ್ಕೆ ಇಟ್ಟೀನಿ. ಸ್ವಲ್ಪ ಬಿಸಿನೀರು ಹಾಕ್ಬೇಕು ಇದಕ್ಕೆ. ನೀರು ಕಾಸಕ್ಕೆ ಇಟ್ಟೀನಿ. ಅವು ನೀರು ಕಾದಾವ ಈಗ. ಅದು ಒಂದು ಸ್ವಲ್ಪ ಅಂದ್ರೆ ಮತ್ತೊಂದು ಸ್ವಲ್ಪ ಇಂಗು ಹಾಕ್ಬೇಕು ಅದಕ್ಕೆ. ನೀರು ಕಾಯ್ದಾಕತ್ತವ, ಹಿಂಗೆ ಹಾಕಿ ಕಲಿಸ್ಬೇಕು. ಈಗ ಕಾದಿರೋಂಥ ನೀರು ತೊಗೊಂಡು ಭಾಳ ಸುಡುನೂ ಮಾಡಬಾರ್ದು, ಭಾಳ ತಣ್ಣಗೂ ಇರಬಾರ್ದು, ಮಧ್ಯಮ ನೀರು ಕಾಯಬೇಕು. ನೀರು ಸ್ವಲ್ಪ ಸ್ವಲ್ಪ ಹಾಕಿ ಮಿದ್ಬೇಕು. ಒಮ್ಮೆ ಹಾಕಕ್ಕೆ ಹೋಗಬಾರ್ದು, ಕೈ ಸುಡ್ತಿರ್ತದೆ. ಹಂಗೆ ನೋಡಿ ಸ್ವಲ್ಪ ಕೈ ಆಡಿಸ್ಬೇಕು. ಅದಕ್ಕೆ ಚೆಂದಂಗೆ ಕೈ ಆಡಿಸ್ಬೇಕು, ಮಿದ್ಬೇಕದು ಚೆಂದಂಗೆ. ಎಲ್ಲದು ಸ್ವಲ್ಪ ನೋಡಿ ನೀರು ಹಾಕಿ ಮಿದ್ಬೇಕು. ಮಿದ್ದಿಂದ ಎಲ್ಲ ಕೂಡಿಂದ ಈ ಥರ ಆಗ್ತದೆ. ಇನ್ನೊಂದು 2 ನಿಮಿಷ ಬಿಟ್ಟು ಆಮೇಲೆ ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ 1-2 ನಿಮಿಷ ಬಿಟ್ಟೀನಿ. ಈಗ ಮತ್ತು ತೊಗೊಳ್ತೀನಿ ಇದ್ರಾಗ ಒಂದಿಷ್ಟು ಸ್ವಲ್ಪ ತೊಗೊಂಡು ಸ್ವಲ್ಪ ಕೈ ಒಳಗೆ ಮಿದ್ದಂಗೆ ಮಾಡಿ ಚಕ್ಲಿ ಮಣಿ ಏನಿರ್ತದಲ್ಲ, ಆ ಚಕ್ಲಿ ಮಣಿ ಒಳಗೆ ಅದನ್ನ ಹಾಕಬೇಕು. ಹಾಕಿ ಮುಚ್ಚಬೇಕು. ಅದನ್ನ ಮುಚ್ಚಿ ತಳಗ ಒಂದು ಪೇಪರ್ ಹಾಕಬೇಕು. ಆ ಪೇಪರ್ ಮೇಲೆ ಏನದ ಚಕ್ಲಿನ ಹಾಕಬೇಕು. ಹಂಗೆ ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾಯ್ದದ ಇಲ್ಲ ನೋಡಬೇಕು. ಸ್ವಲ್ಪ ಅದೇನು ಇದ್ರೊಳಗೆ ಹಾಕಿದ್ವಲ್ಲ ಅದನ್ನ ಚಕ್ಲಿ ಹಾಕಬೇಕು. ಒಂದು ಪೇಪರ್ ಮೇಲೆ ರೌಂಡಂಗೆ ಚಕ್ಲಿ ಹಾಕಬೇಕು. ಒಂದು ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ನೋಡಿ ಅದ್ರ ಮೇಲೆ ಒಂದು 3-4 ಒಮ್ಮೆ ಬಿಡುವಂಗೆ ಚಕ್ಲಿ ಹಾಕ್ಕೋಬೇಕು. ಎಣ್ಣೆ ಕಾದದ ಇಲ್ಲ ನೋಡಬೇಕು. ಸ್ವಲ್ಪ ಹಿಟ್ಟು ಒಗೆದ್ವಿ ಅಂದರೆ ಹಿಂಗೆ ಈ ಥರ ಇದು ಬರ್ತದೆ. ಅಂದರೆ ಈಗ ಎಣ್ಣೆ ಕಾದದ ಅಂದಂಗೆ ಇದಕ್ಕೆ ಒಂದು ಹಾಕೋಣಂತ. ಗ್ಯಾಸ್ ಸಣ್ಣ ಇಟ್ಟ ಕರಿಬೇಕು. ಭಾಳ ಜೋರಿಟ್ಟು ಅಂದ್ರೆ ಹೊತ್ತಂಗೆ ಹಾಕದ ಒಳಗೆ ಹಸಿ ಉಡಿತದೆ. ಅದಕ್ಕೇನದ ಗ್ಯಾಸ್ ಸಣ್ಣಂಗೆ ಇಟ್ಟನ ಇವು ಕರಿಬೇಕು. ಇದ್ರಾಗ ಭಾಳನೂ ಹಾಕಕ್ಕೆ ಹೋಗಬಾರ್ದು. ಇಟ್ಟಿರೋ ಎಣ್ಣೆ ಮೇಲೆ ಸ್ವಲ್ಪ ಹಾಕಬೇಕು. ಒಂದು 4-5 ಹಾಕೀನಿ ನಾನು. ಇವು ಎಲ್ಲ ಕರಿತಾನ ಬಿಡಬೇಕು ಅದ್ರೊಳಗೆ. ಇವಾಗ ಬುರುಗ್ ಬರ್ತಿರ್ತದೆ. ಒಂದು ಸ್ವಲ್ಪ ಸ್ವಲ್ಪ ಕಮ್ಮಿ ಆತಂದ್ರೆ ಅವು ಎಣ್ಣೆಗೆ ಕರ್ದಾವ ಅಂದಂಗೆ ನೋಡಿ. ಈಗ ಸದ್ಯ ಹೆಂಗೆ ಕಾಣತ್ತದ. ಈಗ ಇವು ಕರ್ದಾವ ಅನ್ನೋದು ಗೊತ್ತಾಗ್ತದೆ. ಈಗ ಭಾಳ ಕೆಂಪಾಗತ್ತನೂ ಬಿಡಕ್ಕೆ ಹೋಗಬಾರ್ದು, ತೆಗಿಬೇಕು. ಈಗ ಸದ್ಯ ಎಲ್ಲ ಎಣ್ಣೆ ಬಸಿಬೇಕು. ಅದ್ರಾಗ ಸೈಡಿಗೆ ಹಿಂಗೆ ಮಗ್ಲ ಹಿಡಿದು ಬಸಿಬೇಕು. ಬಸ್ದು ಎಲ್ಲದು ತೆಗಿಬೇಕು.
ಒಂದು ಪ್ಲೇಟ್ನ್ಯಾಗ ತೆಗಿಯಕತ್ತೀನಿ. ಇದೆಲ್ಲ ಈಗ ಸದ್ದ ಇಷ್ಟಕ್ಕೊಂದು ಮಾಡಿ ನೋಡ್ರಿ. ಇದೆಲ್ಲ ರೆಡಿ ಆಯಿತು. ಚಕ್ಲಿ ರೆಡಿ.